ಗರಿ ಗರಿಯಾದ ಅವಲಕ್ಕಿ ನಿಪ್ಪಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಮಾಡಿ ಕೂಡ ಇಟ್ಕೋಬೋದು. ಇದಕ್ಕೆ ಅಕ್ಕಿ ಹಿಟ್ಟು ಬೇಡ, ಬರೀ ಅವಲಕ್ಕಿ ಇದ್ದರೆ ಸಾಕು. ದಿಢೀರಂತ ನಾವು ನಿಪ್ಪಟ್ಟನ್ನ ರೆಡಿ ಮಾಡ್ಕೋಬೋದು. 4 ಗಂಟೆ ಕಾಫಿ ಜೊತೆ ಟೀ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಅರ್ಧ ಬೌಲಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಒಂದು 2 ರಿಂದ 3 ಸರಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಗಲೀಜೆಲ್ಲ ಇರುತ್ತೆ, ಅದರಿಂದ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೇಕು ಅವಲಕ್ಕಿನ. ಇವಾಗ ಬೇರೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೀನೋ ಅದೇ ಮೆಜರ್ಮೆಂಟಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟು. ಇದರಲ್ಲಿ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಓಂಕಾಳು, ಜೀರಿಗೆ ಆದರೂ ಹಾಕೋಬೋದು, ಜೀರಿಗೆ ಪುಡಿ ಆದರೂ ಹಾಕೋಬೋದು, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಚಿಟಿಕೆಯಷ್ಟು ಅರಿಶಿನ, ಬಿಳಿ ಎಳ್ಳು 1 ಟೀ ಸ್ಪೂನು ಬಿಳಿ ಎಳ್ಳು ಹಾಕೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೆಥಿಯ, ರುಚಿಗೆ ಉಪ್ಪು. ಖಾರದ ಪುಡಿ ಬದಲಿಗೆ ನೀವು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಕಡಲೆ ಬೀಜನ ಹುರಿದ್ಬಿಟ್ಟು ಕೂಡ ಹಾಕೋಬೋದು. ನಾನು ಹಾಕೊಂಡಿಲ್ಲ, ಆಪ್ಷನಲ್ಲು, ಬೇಕು ಅಂದರೆ ಹಾಕೊಳ್ಳಿ. ನಿಪ್ಪಟ್ಟು ಅಂದರೆ ಕಡಲೆ ಬೀಜ ಹಾಕ್ಕೊಳ್ತಾರೆ, ನಾನು ಹಾಕೊಂಡಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಎಣ್ಣೆ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಲ್ಲಿ. ಇವಾಗ ನೆನೆಸಿಟ್ಕೊಂಡಿರುವ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಾಡೋದು ಕೂಡ ಈಸಿ, ದಿಢೀರಾಗಿ ನಿಪ್ಪಟ್ಟು ರೆಡಿ ಮಾಡ್ಕೋಬೋದು. 4 ಗಂಟೆಗೆ ಸ್ನ್ಯಾಕ್ಸ್ಗೆ ಏನಿಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನೀರೇನು ಹಾಕೋಬಾರ್ದು, ಹಾಗೇನೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಇವಾಗ ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರನೇ ಕಲಿಸ್ಕೋಬೇಕು. ಕಡಲೆ ಬೀಜ ಬೇಕು ಅಂದರೆ ನೀವು ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಇಲ್ಲ ಕುಟ್ಬಿಟ್ಟು ಕೂಡ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಎಲ್ಲ ಚೆನ್ನಾಗಿ ಕಡಲೆ ಹಿಟ್ಟಲ್ಲಿ ಹೊಂದ್ಕೋಬೇಕು. ನೋಡಿ, ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ತುಂಬ ಸಾಫ್ಟಾಗಿ ಕೂಡ ಕಲಿಸ್ಕೋಬಾರ್ದು. ಈ ಥರ ಒಂದ್ಸರಿ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಇದನ್ನು ತಕ್ಷಣ ಮಾಡ್ಕೋಬೋದು, ಕಲಸಿ ಇಟ್ಕೋಬೇಕು ಅಂತೇನೇನಿಲ್ಲ. ನಿಮಗೆ ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕೈಗೆ. ಎಣ್ಣೆ ಹಾಕ್ಕೊಂಡು ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕದಾಗಿ ನಿಮಗೆ ನಿಪ್ಪಟ್ಟಿಗೆ ಎಷ್ಟು ಬೇಕು ಅಷ್ಟು ಉಂಡೆನ ತೊಗೊಂಡು ಇಟ್ಕೊಳ್ಳಿ. ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು ಉಂಡೆನ. ತುಂಬ ದಪ್ಪವಾಗಿ ತಗೋಬಾರ್ದು, ತುಂಬ ಮೀಡಿಯಮ್ ಆಗಿ ಮಾಡ್ಕೋಬೇಕು ನಿಪ್ಪಟ್ಟನ್ನ. ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಎಲ್ಲನೂ ಕೂಡ ಇದೇ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಉಂಡೆ ಮಾಡಿ ಇಟ್ಕೊಂಡಿರುವ ನಿಪ್ಪಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಕೂಡ ತಟ್ಕೋಬಹುದು. ಕೈಗೆ ಅಂಟ್ತಾ ಇದ್ರೆ ಸ್ವಲ್ಪ ತುಂಬ ಎಣ್ಣೆ ಹಾಕೋಬೇಕು ಅಂತನಿಲ್ಲ, ಸ್ವಲ್ಪ ಎಣ್ಣೆ ಹಾಕೊಂಡು ತಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತಟ್ಕೋಬೇಕು. ತಟ್ಕೊಂಡು ನೀವು ತಕ್ಷಣ ಎಣ್ಣೆಗೆ ಹಾಕೋಬೇಕು ಅಂತನಿಲ್ಲ, ಸೈಡಲ್ಲಿ ಇಟ್ಕೋಬೋದು. ಒಂದೇ ಸರಿನೇ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಎಲ್ಲನೂ ಕೂಡ ನಾನು ತಟ್ಟಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ತಟ್ಟಿ ಇಟ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಮತ್ತು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು.
ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ನಿಮಗೆ ಯಾವ ಬೇಕು ಆವಾಗ ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಕೂಡ ಹಾಕಿ ಕಳಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರುವ ನಿಪ್ಪಟ್ಟಿಗೆ ನಾನು ಒಂದು ಫೋರ್ಕ್ನಿಂದ ಸ್ವಲ್ಪ ಈ ಥರ ಚುಚ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಪೂರಿ ಥರ ಉಬ್ಬುತ್ತೆ. ಆದ್ದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಿಪ್ಪಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಮಾಡೋದು ಕೂಡ ಈಸಿ. ಈ ಥರ ಕಲರ್ ಬರಬೇಕು. ಇವಾಗ ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ. ಇವಾಗ ಬೆಂದಿರುವ ನಿಪ್ಪಟ್ಟನ್ನ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇದೇ ಥರನೇ ಬೇಯಿಸ್ಕೋಬೇಕು ತಟ್ಬಿಟ್ಟು. ನೀವು ರೊಟ್ಟಿ ಪ್ರೆಸ್ ಇದ್ರೂ ಕೂಡ ಅದರಲ್ಲಿ ಕೂಡ ಮಾಡಿ ಬೇಯಿಸ್ಕೋಬೋದು. ಇಲ್ಲ ಕೈಯಲ್ಲೇ ಕೂಡ ತಟ್ಕೋಬೋದು ಈಸಿಯಾಗಿ. ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಮತ್ತು ಅದು ಅವಲಕ್ಕಿಯಿಂದ ಮಾಡಿರುವ ನಿಪ್ಪಟ್ಟು. ಅಕ್ಕಿ ಹಿಟ್ಟು ಏನು ಬಳಸದೆ ಅವಲಕ್ಕಿಯಿಂದ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ನಾನು ಟೀ ಜೊತೆ 4 ಗಂಟೆ ಸ್ನ್ಯಾಕ್ಸಿಗೆ ತೊಗೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.